ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 12/12/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 4/7/1968. ಓಂ ನಮಃ ಶಿವಾಯ್. ಮುದ್ದು ಮಕ್ಕಳೇ, ಮೊದಲು ಕೆಲವು ವಿಷಯಗಳನ್ನು ಬಾಬಾ ತಿಳಿಸುತ್ತಿರಲಿಲ್ಲ, ಈಗ ಹೇಳುತ್ತಾರೆ. ಮೊದಲು ಏಕೆ ಹೇಳಲಿಲ್ಲ ಎಂದು ನೀವು ಕೇಳಬಹುದು. ಇಲ್ಲ, ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮುಂದೆ ಹೋದಂತೆ ಇನ್ನೂ ತಿಳಿಸುತ್ತಾ ಹೋಗುತ್ತಾರೆ. ನೀವು ಪ್ರಾಯೋಗಿಕವಾಗಿಯೂ ನೋಡುತ್ತಾ ಇರುತ್ತೀರಿ. ಈ ಕಣ್ಣುಗಳಿಂದ ನೀವು ಮಕ್ಕಳು ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆಯನ್ನು ನೋಡಬೇಕಾಗಿದೆ. ಓಂ ನಮಃ ಶಿವಾಯ್. ತಂದೆ ಕುಳಿತು ಇಲ್ಲಿ ತಿಳಿಸುತ್ತಾರೆ, ಅಂದರೆ ಈ ಶರೀರದ ಮೇಲೆ ಸವಾರಿಯಾಗಿದ್ದಾರೆ. ತಂದೆ ಈ ರಥದ ಮೂಲಕವೇ ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತಾರೆ ಎಂಬುದು ಮಕ್ಕಳಿಗೆ ಗೊತ್ತಿದೆ. ನೀವು ಇಲ್ಲಿ ಕುಳಿತಿದ್ದೀರಿ, ರಥದ ಮೇಲೆ ತಂದೆ ವಿರಾಜಮಾನರಾಗಿದ್ದಾರೆ ಎಂಬುದನ್ನು ನೋಡುತ್ತೀರಿ. ಈ ತಂದೆಯೇ ಸಂಪೂರ್ಣ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ. ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ನಾವು ತಂದೆಯನ್ನು ನೆನಪು ಮಾಡುತ್ತೇವೆ. ಆಗ ತಂದೆಯೂ ಸಹ ಯಾರು ಸಹಯೋಗಿಗಳಾಗುತ್ತಾರೆ ಆ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಒಳ್ಳೆಯದು, ಮಮ್ಮ ಕುಳಿತುಕೊಳ್ಳುತ್ತಿದ್ದರು ಅಂದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಿದ್ದರು. ಅಥವಾ ಇಲ್ಲಿ ಸಹೋದರ ಕುಳಿತುಕೊಳ್ಳುತ್ತಾರೆ. ಸಹೋದರ ಸಹೋದರಿಯ ಅಂದರೆ ಸ್ತ್ರೀ ರೂಪದಲ್ಲಿ ಆತ್ಮ ಕುಳಿತಿದೆ. ಹಾಗಾದರೆ ನೀವು ಯಾವ ರೀತಿ ನೆನಪು ಮಾಡುತ್ತೀರಿ? ಯಾರನ್ನು ಮತ್ತು ಹೇಗೆ ನೆನಪು ಮಾಡುತ್ತೀರಿ? ಬುದ್ಧಿ ಎಲ್ಲಿಗೆ ಹೋಗುತ್ತದೆ? ಬುದ್ಧಿ ಮೇಲೆ ಹೋಗುತ್ತದೆಯೇ ಅಥವಾ ಯಾವ ರಥದಲ್ಲಿ ಶಿವಬಾಬಾ ಬರುತ್ತಾರೋ ಅವರನ್ನು ನೆನಪು ಮಾಡುತ್ತಿದ್ದೀರಾ? ಅಥವಾ ಬಾಬಾ ಪರಮಧಾಮದಲ್ಲಿರುತ್ತಾರೆ, ಈಗ ಈ ರಥದಲ್ಲಿ ಬರಲಿದ್ದಾರೆ ಎಂದು ತಿಳಿದುಕೊಳ್ಳುತ್ತಿದ್ದೀರಾ? ಆ ಸಮಯದಲ್ಲಿ ಏನೇನೋ ನೆನಪು ಮಾಡುತ್ತೀರಿ. ಅನುಭವ ತಿಳಿಸಿ. ಅಥವಾ ನಿಮ್ಮ ಮನೆಗೆ ಹೋದಾಗ ಹೇಗೆ ನೆನಪು ಮಾಡುತ್ತೀರಿ? ತಂದೆಯನ್ನು ನೆನಪು ಮಾಡುತ್ತೀರಿ ಎಂದಾದರೆ ಬಾಬರನ್ನು ಮೇಲೆ ಪರಮಧಾಮದಲ್ಲಿ ನೆನಪು ಮಾಡುತ್ತೀರಾ? ಅಥವಾ ಈ ರಥವನ್ನು ನೆನಪು ಮಾಡುತ್ತೀರಾ? ಅಂದರೆ ಬಾಪ್ ದಾದಾರನ್ನು ನೆನಪು ಮಾಡುತ್ತೀರಾ? ತಿಳಿಸಿರಿ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರು ಇಲ್ಲಿ ಕುಳಿತಿದ್ದರೂ ಇಡೀ ವಿಶ್ವವನ್ನು ನೆನಪು ಮಾಡುತ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಮತ್ತು ಸಾಮಾನ್ಯವಾಗಿಯೂ ನೆನಪು ಮಾಡುವುದು ಇದೆ. ವಿಶೇಷವಾಗಿ ಅಂದರೆ ಯಾರು ಸಮ್ಮುಖದಲ್ಲಿದ್ದಾರೋ ಅವರನ್ನು ನೆನಪು ಮಾಡುತ್ತಾರೆ. ಅದರಲ್ಲಿಯೂ ಯಾರು ಜಾಸ್ತಿ ಸೇವೆ ಮಾಡುತ್ತಾರೋ ಅವರ ಕಡೆ ಜಾಸ್ತಿ ಗಮನ ಹೋಗುತ್ತದೆ. ಅವರನ್ನು ಚೆನ್ನಾಗಿ ನೋಡುತ್ತಾರೆ, ಪ್ರೀತಿ ಮಾಡುತ್ತಾರೆ. ಕೆಲವರು ಹಾಗೆಯೇ ನೋಡುತ್ತಾರೆ. ಇಲ್ಲಿ ಕುಳಿತಿದ್ದರೂ ಬುದ್ಧಿ ಬೇಹದ್ದಿನಲ್ಲಿ ಹೋಗುತ್ತದೆ. ಅದರಲ್ಲಿಯೂ ಯಾರು ಒಳ್ಳೆಯ ಸೇವಾದಾರಿ ಮಕ್ಕಳಿದ್ದಾರೋ ಅವರು ಕೂಡ ಶಿವಬಾಬಾರನ್ನು ಅರ್ಥಸಹಿತ ಅವಶ್ಯವಾಗಿ ನೆನಪು ಮಾಡುತ್ತಾರೆ. ರಥವಿಲ್ಲದೆ ನೆನಪು ಮಾಡಲು ಸಾಧ್ಯವಿಲ್ಲ. ತಂದೆಯನ್ನು ನೆನಪು ಮಾಡಿದರೂ ರಥ ಸಹಿತವಾಗಿಯೇ ಮಾಡುವಿರಿ. ಇಂತಹ ಆತ್ಮ ಬಹಳ ಒಳ್ಳೆಯ ಸೇವೆ ಮಾಡುತ್ತದೆ. ಅವರು ಸಹ ತಂದೆಯನ್ನು ನೆನಪು ಮಾಡಿ ತಂದೆಗೋಸ್ಕರ ಸೇವೆ ಮಾಡುತ್ತಾರೆ. ಆದ್ದರಿಂದ ತಂದೆಯೂ ಸಹ ಹೇಳುತ್ತಾರೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಂದು. ಚಂದ್ರನ ಹತ್ತಿರವು ನಕ್ಷತ್ರಗಳಿರುತ್ತವೆ, ದೂರ ದೂರ ಇರುತ್ತವೆ. ಇದರಲ್ಲಿ ಯಾರೇ ಎಷ್ಟೇ ದೂರವಿದ್ದರೂ ಸಹ ನೆನಪು ಅವಶ್ಯವಾಗಿ ಬರುತ್ತದೆ. ಈ ಮಗು ವಿದೇಶದಲ್ಲಿ ಬಹಳ ಒಳ್ಳೆಯ ಸೇವೆ ಮಾಡುತ್ತಿದ್ದಾರೆ ಎಂದು, ಇಂತಹ ಆತ್ಮ ಹಳ್ಳಿಯಲ್ಲಿ ಒಳ್ಳೆಯ ಸೇವೆ ಮಾಡುತ್ತಿದೆ ಎಂದು. ಯಾರು ಯಾರು ಎಂತೆಂಥ ಸೇವೆ ಮಾಡುತ್ತಾರೋ ಮನ್ಸ ವಾಚ ಕರ್ಮಣದಲ್ಲಿಯೂ ಅನೇಕ ಪ್ರಕಾರದ ಸೇವೆ ಬರುತ್ತದೆ. ಸ್ಥೂಲ ತನುವಿನ ಸೇವೆ, ಧನದ ಸೇವೆ. ಆಗ ತಂದೆ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುತ್ತಾರೆ. ಈ ಮಗು ಹಣದಲ್ಲಿ ಬಹಳ ಸಹಾಯ ಮಾಡುತ್ತಾರೆ. ಬಲೆ ತಾನು ಅಷ್ಟೊಂದು ಪುರುಷಾರ್ಥ ಮಾಡುವುದಿಲ್ಲ, ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಅವರ ಹಣದಿಂದ ಅನೇಕರ ಕಲ್ಯಾಣವಾಗುತ್ತಿದೆ. ಬಲೆ ಜ್ಞಾನ ಇಲ್ಲ, ಆದರೂ ಸೇವೆ ಬಹಳ ಚೆನ್ನಾಗಿ ಮಾಡುತ್ತಾರೆ. ಕೆಲವರು ಹೀಗೆಯೂ ಬರುತ್ತಾರೆ, ನಮಗೆ ಪುರ್ಸೊತ್ತಿಲ್ಲ, ಆದರೆ ಹಣದ ಸಹಾಯ ಕೊಡಬಲ್ಲೆವು ಎಂದು ಹೇಳುತ್ತಾರೆ.
ಈ ಹಣದಿಂದ ಮತ್ತೆ ಬಾಬಾ ಯೂನಿವರ್ಸಿಟಿಯನ್ನೇ ತೆರೆಯುತ್ತಾರೆ. ಇನ್ನೇನು ಮಾಡುತ್ತಾರೆ? ಏಕೆಂದರೆ ತಂದೆ ನಾಲೆಡ್ಜ್ಫುಲ್ ಆಗಿದ್ದಾರಲ್ಲವೇ. ಪವಿತ್ರತೆಗೋಸ್ಕರವೂ ಜ್ಞಾನವನ್ನು ನೀಡುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆ ಈಗ ಇಲ್ಲಿನ ನಿವಾಸಿಯಾಗಿದ್ದಾರೆ ಅಲ್ಲವೇ. ಅವರು ನಮ್ಮೆಲ್ಲ ಆತ್ಮರ ತಂದೆಯಾಗಿದ್ದಾರೆ, ಸುಪ್ರೀಂ ಆಗಿದ್ದಾರೆ. ಅವರನ್ನೇ ನೆನಪು ಮಾಡಬೇಕು. ನೆನಪಿನದ್ದೇ ಶ್ರಮ ಇದೆ. ಬಲೆ ವ್ಯಾಪಾರ ಇತ್ಯಾದಿಗಳಲ್ಲಿರಿ. ಇಷ್ಟಂತೂ ನೆನಪು ಮಾಡಿ ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ನಾವು ತಂದೆಗೆ ಈ ಸಹಾಯ ಮಾಡುತ್ತೇವೆ. ಸೆಂಟರ್ ಅಥವಾ ಕಾಲೇಜ್ ತೆರೆಯುತ್ತೇವೆ. ಆಗ ಇದರಲ್ಲಿ ಅನೇಕರ ಕಲ್ಯಾಣವಾಗುತ್ತದೆ ಎಂದು ತಿಳಿಸಲಾಗುತ್ತದೆ. ಇದರ ಫಲವೂ ನಿಮಗೆ ಬಹಳಷ್ಟು ಸಿಗುತ್ತದೆ ಎಂದು ಹೇಳುತ್ತಾರೆ. ಅನೇಕರ ಕಲ್ಯಾಣವಾಗುತ್ತದೆ. ಇದಕ್ಕೆ ತನು ಮನ ಧನದಿಂದ ಮನ್ಸ ವಾಚ ಕರ್ಮಣ ಸೇವೆ ಮಾಡುವುದು ಎಂದು ಹೇಳಲಾಗುತ್ತದೆ. ಹಾಗಾದರೆ ತಂದೆ ಮಕ್ಕಳಲ್ಲಿ ಕೇಳುತ್ತಾರೆ, ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಿ? ತಂದೆಯಂತೂ ಬೇಹದ್ದಿನ ಮಾಲೀಕರಾಗಿದ್ದಾರೆ. ಎಲ್ಲೆಲ್ಲಿ ಯಾವ ಮಕ್ಕಳಿದ್ದಾರೋ ಎಲ್ಲರನ್ನೂ ನೆನಪು ಮಾಡುತ್ತಾ ಇರುತ್ತಾರೆ. ನೀವು ಮಕ್ಕಳಂತೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಹಾಗಾದರೆ ನೀವು ನೆನಪು ಮಾಡುವಾಗ ರಥ ಎಲ್ಲಿದೆಯೋ ಅಲ್ಲಿ ಬಾಬಾ ಇದ್ದಾರೆ ಎಂದು ತಿಳಿದು ಹಾಗೆ ಬಾಬಾರನ್ನು ನೆನಪು ಮಾಡುತ್ತೀರಾ? ಅಂದುಕೊಳ್ಳಿ, ಬಾಬಾ ಮುಂಬೈಯಲ್ಲಿದ್ದಾರೆ ಎಂದು ತಿಳಿದುಕೊಳ್ಳಿ. ಆಗ ನಿಮ್ಮ ಬುದ್ಧಿಯೋಗ ಬಾಂಬೆಗೆ ಹೊರಟು ಹೋಗುತ್ತದೆಯೇ? ಬಾಂಬೆಯಲ್ಲಿ ಬಾಬಾ ರಥದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರನ್ನು ನೆನಪು ಮಾಡುತ್ತೀರಿ. ಅವರ ಶಾಶ್ವತ ಸ್ಥಾನ ಯಾವುದಿದೆಯೋ ಆ ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಯಾವ ತಂದೆ ಈಗ ಕೆಳಗೆ ಬಂದಿದ್ದಾರೋ ಖಂಡಿತ ಮನ್ಮನಾಭವ ಎಂಬ ಧ್ವನಿ ಮಾಡುವಿರಿ. ಆಗ ತಾನೇ ಗೊತ್ತಾಗುತ್ತದೆ ಬಾಬಾ ನಮಗೆ ಈ ಜ್ಞಾನ ನೀಡುತ್ತಿದ್ದಾರೆ ಎಂದು. ರಥ ಎಲ್ಲೆಲ್ಲಿ ಸುತ್ತಾಡುತ್ತದೆಯೋ ಅಲ್ಲೆಲ್ಲ ನೆನಪು ಮಾಡುತ್ತೀರಾ ಅಥವಾ ಮಧುಬನದಲ್ಲಿಯೇ ನೆನಪು ಮಾಡುತ್ತೀರಾ? ಬಾಬಾ ಮಧುಬನದಲ್ಲಿ ಮುರುಳಿ ನಡೆಸುತ್ತಾರೆ. ನೀವು ಹೇಗೆ ನೆನಪು ಮಾಡುತ್ತೀರಿ? ಏನು ಮಾಡುತ್ತೀರಿ? ರಥ ಅಂತೂ ಖಂಡಿತ ನೆನಪಿಗೆ ಬರುತ್ತದೆ. ಆದರೆ ರಥ ನೆನಪಿಗೆ ಬಂದ ಕೂಡಲೇ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ತಂದೆಯೂ ನೆನಪು ಮಾಡುತ್ತಾರೆ ಅಲ್ಲವೇ. ಇಂತಹ ಆತ್ಮ ಬಹಳ ಒಳ್ಳೆಯ ಸೇವೆ ಮಾಡುತ್ತದೆ. ಅವರು ಎಲ್ಲೇ ಇರಲಿ ಅವರನ್ನು ನೆನಪು ಮಾಡಬೇಕಾಗುತ್ತದೆ. ಹೇಗೆ ಹೇಳುತ್ತಾರೆಂದರೆ, ಡೆಹ್ರಾಡೂನ್ನಲ್ಲಿ ಪ್ರೇಮ ಎನ್ನುವ ಮಗಳಿದ್ದಾಳೆ. ಅವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಿದ್ದಾಳೆ. ನೆನಪು ಖಂಡಿತ ಶರೀರದಿಂದಲೇ ಮಾಡುತ್ತಿರಬಹುದು ಅಲ್ಲವೇ. ತಂದೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಇಲ್ಲಿ ಯಾರನ್ನು ಹೇಗೆ ನೆನಪು ಮಾಡಬೇಕು ಎಂದು ಗೊತ್ತಾಗದೆ ಗೊಂದಲಕ್ಕಂತೂ ಒಳಗಾಗುವುದಿಲ್ಲವಷ್ಟೇ. ಮೇಲೆ ಬಾಬರನ್ನು ನೆನಪು ಮಾಡಬೇಕು ಅಥವಾ ಈ ರಥದಲ್ಲಿ ನೆನಪು ಮಾಡಬೇಕು? ರಥದಲ್ಲಿ ತಂದೆ ಏಕೆ ಬಂದಿದ್ದಾರೆ? ಈಗ ಕೆಳಗೆ ಇದ್ದಾರೆ ಅಲ್ಲವೇ. ಪ್ರಪಂಚ ಅಂತೂ ಈ ವಿಷಯಗಳನ್ನು ಖಂಡಿತವಾಗಿಯೂ ತಿಳಿದಿಲ್ಲ. ಅವರು ಪರಮಾತ್ಮನನ್ನೇ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕಚ್ಚಾವತಾರ, ಮಚ್ಚಾವತಾರ, ಪರಶುರಾಮ ಅವತಾರ ಇಂತಿಂತಹ ಹೆಸರುಗಳನ್ನಿಟ್ಟು ಆ ಚಿತ್ರಗಳನ್ನು ಮಾಡುತ್ತಾರೆ. ತಂದೆ ತಿಳಿಸುತ್ತಾರೆ, ಅವೆಲ್ಲವೂ ಭಕ್ತಿ ಮಾರ್ಗದ ತಪ್ಪು ವಿಷಯಗಳಾಗಿವೆ. ತಂದೆ ತಪ್ಪು ಮತ್ತು ಸರಿ ಎರಡೂ ವಿಷಯಗಳನ್ನು ತಿಳಿಸುತ್ತಾರೆ. ಸರಿ ಯಾವುದು ಎಂಬುದನ್ನು ತಿಳಿಸುತ್ತಾರೆ. ತಂದೆಯನ್ನು ಎಲ್ಲಿ ನೆನಪು ಮಾಡಬೇಕು? ತಂದೆ ಇಲ್ಲಿ ರಥದಲ್ಲಿದ್ದಾರೆ. ಇಲ್ಲಿ ಕೆಳಗೆ ಮಕ್ಕಳ ಮೂಲಕ ಎಲ್ಲರ ಸೇವೆಯನ್ನು ಮಾಡುತ್ತಾರೆ. ಮಕ್ಕಳು ಹೇಳುತ್ತಾರೆ, ಇಂದು ಬಾಬಾ ನಮ್ಮನ್ನು ಭಕ್ತರ ಬಳಿ ಕರೆದುಕೊಂಡು ಹೋಗಿ ಅವರು ದೇವತೆಗಳ ಪೂಜೆ ಹೇಗೆ ಮಾಡುತ್ತಾರೆ ಎಂಬುದನ್ನು ತೋರಿಸಿದರು. ಕಲ್ಲಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಶೃಂಗಾರ ಮಾಡಿ ಅಷ್ಟೊಂದು ಪೂಜೆ ಮಾಡುತ್ತಾರೆ. ದೇವಿಯರಿಗೆ ವಿದಾಯ ಹೇಳುವಾಗ ಅಳಲು ಶುರು ಮಾಡುತ್ತಾರೆ. ಹೇಗೆ ಚೈತನ್ಯದಲ್ಲಿ ಯಾರಾದರೂ ಅಗಲಿದಾಗ ಅಳುತ್ತಾರಲ್ಲವೇ, ಹಾಗೆಯೇ ದೊಡ್ಡ ದೊಡ್ಡ ಮನೆಯವರು ಮೂರ್ತಿಯನ್ನು ಮುಳುಗಿಸುವಾಗ ಅತ್ತು ಬಿಡುತ್ತಾರೆ. ಯಾವಾಗ ಅವರನ್ನು ಮುಳುಗಿಸುತ್ತಾರೋ, ಮುಳುಗದೇ ಇದ್ದರೆ ಅಂದರೆ ಮೂರ್ತಿ ನೀರಲ್ಲಿ ಮುಳುಗಲಿಲ್ಲ ಅಂದರೆ ಜಬರ್ದಸ್ತ್ ನೀರಿನಲ್ಲಿ ಮುಳುಗಿಸುತ್ತಾರೆ. ಅವರನ್ನು ಎಷ್ಟೊಂದು ಶೃಂಗರಿಸುತ್ತಾರೆ, ತಿನ್ನಿಸುತ್ತಾರೆ, ಕುಡಿಸುತ್ತಾರೆ. ಇದೆಲ್ಲವೂ ಭಾವನೆಯಾಗಿದೆ. ಖರ್ಚು ಬಹಳ ಆಗುತ್ತದೆ ಅಲ್ಲವೇ. ಮತ್ತೆ ಹೋಗಿ ನೀರಿನಲ್ಲಿ ಮುಳುಗಿಸುತ್ತಾರೆ.
ಮುಸ್ಲಿಮ್ಸ್ ಜನರು ಕೂಡ ಎಷ್ಟೊಂದು ದೊಡ್ಡ ದೊಡ್ಡ ತಾಬೂತ್ಗಳನ್ನು ಮಾಡುತ್ತಾರೆ. ಈ ದಿನಗಳಲ್ಲಿ ಹಣ ಕಡಿಮೆಯಾಗಿರುವುದರಿಂದ ಅವರು ಮತ್ತೆ ಜೋಪಾನವಾಗಿ ಇಟ್ಟು ಬಿಡುತ್ತಾರೆ. ಮತ್ತೆ 12 ತಿಂಗಳ ನಂತರ ರಿಪೇರಿ ಇತ್ಯಾದಿ ಮಾಡಿ ತೆಗೆಯುತ್ತಾರೆ. ಹಾಗೆ ನೋಡಿದರೆ ಮಂದಿರಗಳಲ್ಲಿ ಮೂರ್ತಿಗಳನ್ನು ಶಾಶ್ವತವಾಗಿ ಇಡಲಾಗಿದೆ. ಆದರೆ ಈ ವಿಶೇಷ ದಿನದಂದು ಕುಳಿತು ದೇವಿಯರನ್ನು ಪೂಜೆ ಮಾಡುತ್ತಾರೆ. ಅವರಿಗೆ ತಿನ್ನಿಸಿ ಕುಡಿಸಿ ನಂತರ ನೀರಿನಲ್ಲಿ ಮುಳುಗಿಸುತ್ತಾರೆ. ಇದು ಕೂಡ ಅಜ್ಞಾನವಲ್ಲವೇ? ಈಗ ತಂದೆ ಸಮ್ಮುಖದಲ್ಲಿ ಹೇಳುತ್ತಾರೆ, ನಿಮಗೆ ಎಷ್ಟೊಂದು ಹಣ ಇತ್ಯಾದಿಗಳನ್ನು ಕೊಟ್ಟಿದ್ದೆ, ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ, ಈಗ ಎಷ್ಟೊಂದು ಕಂಗಾಲಾಗಿದ್ದೀರಿ. ತಂದೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ, ಇವರ ರಥವಂತೂ ನಿಗದಿಯಾಗಿದೆ. ಇವರ ಮೂಲಕವೇ ತಂದೆ ತಿಳಿಸುತ್ತಾರೆ. ಯಾವಾಗಲಾದರೂ ಬೇರೆಯವರ ರಥದಲ್ಲಿಯೂ ಹೋಗಿ ಯಾವುದೋ ಪಾಯಿಂಟ್ ಮೇಲೆ ತಿಳಿಸುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಬಾಬಾ ಇವರ ಮೂಲಕವೇ ತಮ್ಮ ಪರಿಚಯ ಕೊಟ್ಟಿದ್ದಾರೆ. ನಾನು ಈ ರಥದಲ್ಲಿ ಬಂದಾಗ ಕೋಟಿಗಳಲ್ಲಿ ಕೆಲವರು ನನ್ನನ್ನು ಗುರುತಿಸುತ್ತಾರೆ. ನನ್ನನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರೆ. ಭಾರತವಾಸಿಗಳು ವಿಶೇಷವಾಗಿ, ಜಗತ್ತು ಸಾಮಾನ್ಯವಾಗಿ ನನ್ನನ್ನು ನೆನಪು ಮಾಡುತ್ತದೆ. ಅಂದರೆ ವಿಶೇಷವಾಗಿ ಭಾರತವಾಸಿಗಳು ಭಗವಂತನನ್ನು ನೆನಪು ಮಾಡಿದರೆ ಬಾಕಿಯವರು ಎಲ್ಲರೂ ನೆನಪು ಮಾಡುತ್ತಾರೆ. ಆದರೆ ಬಾಬಾ ಈಗ ಕೆಳಗೆ ಬಂದಿದ್ದಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. ಬರುತ್ತಾರೋ ಇಲ್ಲವೋ ಏನೂ ತಿಳಿದಿಲ್ಲ. ಪರಮಾತ್ಮನನ್ನೇ ಕಲ್ಲು ಮಣ್ಣಿನಲ್ಲಿ ಸೇರಿಸುತ್ತಾರೆ. ಅಲ್ಲ, ಗಾರ್ಡನ್ ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಗಾರ್ಡನ್ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದೇ ಅವರಿಗೆ ಗೊತ್ತಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನೇ ಗಾರ್ಡನ್ ಎಂದು ಕರೆಯಲಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ. ಅಲ್ಲಿಗೆ ಹೋಗುವುದಕ್ಕೋಸ್ಕರ ನೀವು ಮಕ್ಕಳಿಗೆ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ. ಇಲ್ಲಿ ರಥವೂ ಇದೆ, ತಂದೆಯೂ ಇದ್ದಾರೆ. ನೀವು ಹೊರಗಡೆ ಇರುತ್ತೀರಿ, ಅಲ್ಲಂತೂ ರಥ ಇಲ್ಲ. ಆಗ ನೀವು ಮಕ್ಕಳು ರಥವನ್ನೂ ಸಹ ಅವಶ್ಯವಾಗಿ ನೆನಪು ಮಾಡಬೇಕಾಗುತ್ತದೆ. ಇಂತಹ ಆತ್ಮ ರಥದಲ್ಲಿ ಬಹಳ ಒಳ್ಳೆ ಸೇವೆ ಮಾಡುತ್ತಿದೆ. ಎಲ್ಲ ಆತ್ಮರು ತಮ್ಮ ತಮ್ಮ ರಥದಲ್ಲಿ ವಿರಾಜಮಾನರಾಗಿದ್ದಾರೆ ಅಲ್ಲವೇ? ಅದಕ್ಕೆ ಅಕಾಲ ಸಿಂಹಾಸನ ಎಂದು ಹೇಳುತ್ತಾರೆ. ಅಕಾಲ ಆತ್ಮನ ಈ ಸಿಂಹಾಸನ. ಅಕಾಲ ಮೂರ್ತಿ ಬಾಬಾ ಯಾರ ಮಹಿಮೆಯನ್ನೂ ಸಹ ಆಡುತ್ತಾರೆ. ಹಾಗಾದರೆ ನೀವು ಎಲ್ಲೇ ಇದ್ದರೂ ರಥವನ್ನು ಸಹ ಖಂಡಿತ ನೆನಪು ಮಾಡುವಿರಿ, ತಂದೆಯನ್ನೂ ಸಹ ನೆನಪು ಮಾಡುವಿರಿ. ಈ ರಥಕ್ಕೆ ಸಾಕಾರದಲ್ಲಿಯೂ ನಾವು ಮಕ್ಕಳಾಗಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ. ತಂದೆ ಇರುವಾಗ ರಥವನ್ನಂತೂ ಖಂಡಿತ ನೆನಪು ಮಾಡಬೇಕಾಗುತ್ತದೆ. ರಥವಿಲ್ಲದೆ ಶೋಭಿಸುವುದಿಲ್ಲ. ತಂದೆಯ ರಥವಂತೂ ನಿಗದಿತ ರಥವಾಗಿದೆ. ಇದರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ನೀವು ಆತ್ಮರು ಮೊಟ್ಟ ಮೊದಲು ಚಿಕ್ಕ ರಥದಲ್ಲಿ, ಅಂದರೆ ಸಣ್ಣ ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ. ನಾನು ಪ್ರವೇಶ ಮಾಡುವಂತಹ ಶರೀರ ಇದು ಒಂದೇ ಆಗಿದೆ. ಇಲ್ಲಿ ನೀವು ಮಕ್ಕಳು ಬರುತ್ತೀರಿ, ಸಮ್ಮುಖದಲ್ಲಿ ಕೇಳುತ್ತೀರಿ. ಹೊರಗಡೆ ಇದ್ದರೆ ಬಾಬಾರ ಮುರುಳಿ ಬರುತ್ತದೆ, ನಂತರ ನಾವು ಕೇಳುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರಿ. ತಂದೆ ಮುರುಳಿ ನುಡಿಸುವುದಾದರೆ ಖಂಡಿತ ಇಲ್ಲಿಯೇ ಅಲ್ಲವೇ? ಎಲ್ಲರ ದೃಷ್ಟಿ ಖಂಡಿತ ಮಧುಬನದಲ್ಲಿಯೇ ಇರುತ್ತದೆ. ಬಾಬಾ ಮಧುಬನದಲ್ಲಿದ್ದಾರೆ. ಈಗ ಅಲ್ಲಿ ಮುರುಳಿ ನಡೆಸುತ್ತಿರಬಹುದು. ಈ ಸಮಯದಲ್ಲಿ ಮಾತುಕತೆ ಮಾಡುತ್ತಿರಬಹುದು. ಬುದ್ಧಿಯೋಗವು ಮಧುಬನದಲ್ಲಿಯೇ ಇರುತ್ತದೆ. ಮಧುಬನದ ಹೆಸರು ಸಹ ಗಾಯನದಲ್ಲಿ ಇದೆ ಅಲ್ಲವೇ? ಮಧುಬನದಲ್ಲಿ ಬಾಬಾ ಮುರುಳಿ ನುಡಿಸುತ್ತಾರೆ. ಎಲ್ಲರಿಗೂ ಮನಸ್ಸಂತೂ ಇರುತ್ತದೆ. ಈಗ ನಿಮಗೆ ಮಕ್ಕಳಿಗೆ ಜ್ಞಾನವಿದೆ. ಮೊದಲನೆಯ ವಿಷಯವಾಗಿದೆ ಮನ್ಮನಾಭವ. ಆಲ್ಫ್ನನ್ನು ಪಕ್ಕಾ ನೆನಪು ಮಾಡಬೇಕು. ನಂತರ ಬೇ ಅನ್ನು ನೆನಪು ಮಾಡಿ. ಆಲ್ಫ್ ಮತ್ತು ಬೇ ತಂದೆ ಮತ್ತು ತಂದೆ ಕೊಡುವ ಆಸ್ತಿ ಬಿಟ್ಟು ಅದು ಇದು ಎಂದು ಹೋಗುವ ಅಗತ್ಯವೇ ಇಲ್ಲ. ತಂದೆಯಿಂದಲೇ ಬೇಹದ್ದಿನ ರಾಜ್ಯದ ಎಲ್ಲ ಸಮಾಚಾರವೂ ತಿಳಿಸುತ್ತಾರೆ. ನೀವು ಹೇಗೆ ರಾಜ್ಯವನ್ನು ಪಡೆಯುತ್ತೀರಿ ಮತ್ತು ಕಳೆದುಕೊಳ್ಳುತ್ತೀರಿ. ತಂದೆಯಂತೂ ಎಲ್ಲರ ತಂದೆಯಾಗಿದ್ದಾರೆ. ಅವರು ನಮಗೆ ಓದಿಸುತ್ತಾರೆ. ವಿಕರ್ಮಗಳು ಹೇಗೆ ವಿನಾಶ ಆಗಬೇಕು ಎಂದು ಮೂಲ ವಿಷಯವಾಗಿದೆ. ಆದ್ದರಿಂದಲೇ ಆತ್ಮ ಶರೀರದ ಮೂಲಕ ಕರೆಯುತ್ತದೆ. ಮನುಷ್ಯರಿಗೆ ಏನೂ ತಿಳುವಳಿಕೆ ಇಲ್ಲ.
ಬಾಬಾ ಈಗ ಮುರುಳಿ ನುಡಿಸುತ್ತಿರಬಹುದು ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ. ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿದ್ದೀರಿ, ಅಲ್ಲಿ ಸಹೋದರರು ಕುಳಿತುಕೊಳ್ಳುತ್ತಾರೆ. ಈ ರಥವು ಖಂಡಿತ ನೆನಪಿಗೆ ಬರುತ್ತದೆ. ಈ ರಥದಲ್ಲಿ ಬಾಬಾ ಇದ್ದಾರೆ. 2 ಆತ್ಮಗಳಿವೆ, ಒಂದು ದಾದಾ ಅವರದ್ದು, ಒಂದು ತಂದೆಯದ್ದು. ಕೆಲವರು ಹೊಸಬರು ಗೊಂದಲಕ್ಕೊಳಗಾಗಬಹುದು, ಬಾಬಾರನ್ನು ಎಲ್ಲಿ ಹೇಗೆ ನೆನಪು ಮಾಡಬೇಕು ಎಂದು. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಒಂದು ವೇಳೆ ಬಾಬಾ ಮಧುಬನದಲ್ಲಿ ಇಲ್ಲ ಎಂದು ನಿಮಗೆ ತಿಳಿದರೆ ಭೇಟಿಯಾಗಲು ಯಾರೂ ಬರುವುದಿಲ್ಲ. ಬಾಬಾ ಬಾಂಬೆಯಲ್ಲಿದ್ದಾರೆ ಎಂದು ಕೇಳಿದರೆ ಅಲ್ಲಿಗೆ ಎಷ್ಟೊಂದು ಮಕ್ಕಳು ಬರಲು ಸಾಧ್ಯವಿಲ್ಲ. ಇಲ್ಲಿ ಮಧುಬನ ಇದೆ. ಎಲ್ಲ ಸೆಂಟರ್ಗಳಿಂದ ವೆರೈಟಿಯಾಗಿ ಮಕ್ಕಳು ಬರುತ್ತಾರೆ. ಅವರು ಜೋಪಾನ ಮಾಡುವುದಕ್ಕಾಗಿಯೂ ಬರುತ್ತಾರೆ. ಇದಂತೂ ಮಕ್ಕಳಿಗಾಗಿ ನಿವಾಸ ಸ್ಥಾನವಾಗಿದೆ. ನಾವು ಶಿವಬಾಬಾರ ಬಳಿ ಈ ರಥದ ಮೂಲಕ ಭೇಟಿಯಾಗಲು ಹೋಗುತ್ತೇವೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾವು ಪರಮಪಿತ ಪರಮಾತ್ಮನ ಬಳಿ ಹೋಗುತ್ತೇವೆ. ಅಲ್ಲಿ ಆತ್ಮರು ಹೋಗಲು ಸಾಧ್ಯವಿದೆ. ಪರಮಪಿತ ಪರಮಾತ್ಮನೂ ಸಹ ರಥವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ರಥದಲ್ಲಿ ಬಂದೇ ತಂದೆ ತಿಳಿಸುತ್ತಾರೆ. ಆದ್ದರಿಂದ ಅವರಿಗೆ ನಾಲೆಡ್ಜ್ಫುಲ್ ಎಂದು ಹೇಳಲಾಗುತ್ತದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಅವರೇ ಎಲ್ಲವನ್ನೂ ಕೊಡುತ್ತಾರೆ ಎಂದು. ಯಾರಿಗಾದರೂ ಮಗುವಾದರೆ ಭಗವಂತ ಕೊಟ್ಟರು ಎಂದು ಹೇಳುತ್ತಾರೆ. ಹಣ ಸಿಕ್ಕರೆ ಭಗವಂತನ ಕೃಪೆ ಇದೆ ಎಂದು ಹೇಳುತ್ತಾರೆ. ನೀವು ಹೇಳುತ್ತೀರಿ ಇದೆಲ್ಲವೂ ಡ್ರಾಮಾ ಪ್ಲಾನ್ ಅನುಸಾರ ಆಗುತ್ತದೆ. ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ನಿಮಗೆ ಗೊತ್ತಿದೆ. ಮನುಷ್ಯರಂತೂ ಅನೇಕ ಪ್ರಪಂಚಗಳಿವೆ ಎಂದು ತಿಳಿದುಕೊಳ್ಳುತ್ತಾರೆ. ಇಷ್ಟೊಂದು ಹಸಿ ಸುಳ್ಳುಗಳನ್ನು ಹೇಳುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿ ಇದ್ದಾಗ ನಾನು ಬರುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ತಂದೆಯೇ ಸರಿಯಾದ ವಿಷಯ ತಿಳಿಸುತ್ತಾರೆ. ಉಳಿದಂತೆ ಭಕ್ತಿ ಮಾರ್ಗದ ವಿಷಯಗಳೆಲ್ಲವೂ ಸುಳ್ಳು. ಮೂಲ ವಿಷಯವನ್ನು ತಂದೆ ಮತ್ತೆ ತಿಳಿಸುತ್ತಾರೆ. ಮನ್ಮನಾಭವ ಗೀತೆಯಲ್ಲಿಯೂ ಇದೆ. ಮನ್ಮನಾಭವ ಎಂದು ಅರ್ಥ ಏನೋ ತಿಳಿದುಕೊಂಡಿಲ್ಲ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ. ಭಗವಂತನು ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ಅಲ್ಲವೇ? ಬಹಳಷ್ಟು ಮಕ್ಕಳಿದ್ದಾರೆ. ಇದು ಬೇಹದ್ದಿನ ಶಿಕ್ಷಣವಾಗಿದೆ. ತಂದೆಯು ಯಾವುದೇ ಪುಸ್ತಕ ಇತ್ಯಾದಿಗಳನ್ನು ಓದುವುದಿಲ್ಲ. ಇವರು ಅಂದರೆ ಬ್ರಹ್ಮ ಬಾಬಾ ಎಲ್ಲವನ್ನೂ ಓದಿದ್ದಾರೆ. ತಂದೆ ಇವರಲ್ಲಿ ಪ್ರವೇಶ ಮಾಡಿದರು ಮತ್ತು ಗೀತೆ ಇತ್ಯಾದಿ ಎಲ್ಲವನ್ನು ಬದಿಗಿರಿಸಿದರು. ಗುರು ಸಂತರು ಇತ್ಯಾದಿ ಎಲ್ಲರನ್ನೂ ಒಂದೇ ಸಮಾಪ್ತಿ ಮಾಡಿದರು, ಅಂದರೆ ಎಲ್ಲರನ್ನೂ ಬಿಟ್ಟರು. ಬಾಬಾ ಹೇಳುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಮೊದಲು ಈ ವಿಷಯಗಳನ್ನು ತಿಳಿಸುತ್ತಿರಲಿಲ್ಲ. ಈಗ ಹೇಳುತ್ತಾರೆ. ಮೊದಲು ಏಕೆ ಹೇಳಲಿಲ್ಲ ಎಂದು ನೀವು ಹೇಳಬಹುದು. ಇಲ್ಲ, ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮುಂದೆ ಹೋದಂತೆ ಇನ್ನೂ ತಿಳಿಸುತ್ತಾರೆ. ನೀವು ಪ್ರಾಯೋಗಿಕವಾಗಿಯೂ ನೋಡುತ್ತಾ ಇದ್ದೀರಿ. ಈ ಕಣ್ಣುಗಳಿಂದ ನೀವು ಮಕ್ಕಳು ನೋಡಬೇಕಾಗಿದೆ. ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ, ಇದೆಲ್ಲವನ್ನು ನೀವು ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ನಲ್ಲಿ ನೋಡುತ್ತೀರಿ. ಉಳಿದಂತೆ ಹನುಮಂತ, ಸೊಂಡಿಲಿನ ಗಣೇಶ ಇತ್ಯಾದಿ ಇದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ. ತಂದೆ ತಿಳಿಸುತ್ತಾರೆ, ಯಾರು ನವದಾ ಭಕ್ತಿಯನ್ನು ಮಾಡುತ್ತಾರೋ ಅವರ ಆ ಮನೋಕಾಮನೆಗಳನ್ನು ಅಲ್ಪಕಾಲಕ್ಕಾಗಿ ಪೂರೈಸಿ ಬಿಡುತ್ತಾರೆ. ಅದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಯಾವಾಗಲಾದರೂ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ. ಈ ಭೋಗ ಇತ್ಯಾದಿ ಇಡುವುದು ತಪ್ಪು ಎಂದು ಹೇಳುತ್ತಾರೆ. ತಂದೆಯ ಪರಿಚಯ ಪೂರ್ಣವಿಲ್ಲದೇ ಇರುವ ಕಾರಣ ಸಂಶಯ ಪಡುತ್ತಾರೆ. ಸಂಶಯ ಬುದ್ಧಿ ವಿನಶಂತಿ ಅಂದರೆ ವಿನಾಶವಾಗಿ ಬಿಡುತ್ತಾರೆ ಅಲ್ಲವೇ? ಏಮ್ ಆಬ್ಜೆಕ್ಟ್ನ ಪದವಿ ಯಾವುದಿದೆಯೋ ಅದು ಸಿಗಲು ಸಾಧ್ಯವಿಲ್ಲ. ಸಂಶಯ ಪಡುವ ಅಗತ್ಯವೇ ಇಲ್ಲ. ಏನೇ ಆದರೂ ತಂದೆಯ ವಿಷಯದಲ್ಲಿ ಸಂಶಯ ಬರಬಾರದಲ್ಲವೇ? ತಂದೆ ಹೇಳುತ್ತಾರೆ, ಈ ವಿಷಯ ಹೇಗೆ ಸಾಧ್ಯ? ಅನೇಕರು ಕೇಳುತ್ತಾರೆ, ಈ ವಿಷಯ ಹೇಗೆ ಸಾಧ್ಯ? ಅರೆ, ಭಗವಾನು ವಾಚ ಇದೆ ಅಲ್ಲವೇ? ಮಧುಬನದಲ್ಲಿ ಡೈರೆಕ್ಟ್ ತಂದೆಯ ಎದುರಿಗೆ ತಂದೆಯ ಬಳಿ ಬಂದಿದ್ದೀರಿ. ಅವರ ಎದುರಿಗೆ ಭೋಗ ಇತ್ಯಾದಿ ಇಡಲಾಗುತ್ತದೆ. ಅದರಲ್ಲಿ ಸಂಶಯ ಪಡುವ ಮಾತೇ ಇಲ್ಲ.
ಸಂಶಯಕ್ಕೆ ಒಳಗಾಗಬೇಡಿ. ಯೋಗದಿಂದಲೇ ವಿಕರ್ಮಗಳು ವಿನಾಶ ಆಗುತ್ತವೆ. ಭೋಗ ಇತ್ಯಾದಿಗಳಲ್ಲಿ ಏನೂ ಇಲ್ಲ, ಸ್ವತಃ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ. ಆದರೂ ಸಂಶಯ ಪಡುತ್ತಾರೆ. ಆಗ ಸಂಶಯ ಬುದ್ಧಿ ವಿನಶಂತಿ ಎಂದು ಹೇಳುತ್ತಾರೆ. ಸ್ವರ್ಗದಲ್ಲಿ ಬಲೆ ಬರುತ್ತಾರೆ, ಆದರೆ ಉನ್ನತ ಪದವಿ ಪಡೆಯಲು ಸಾಧ್ಯವಿಲ್ಲ. ನೀವು ಕೈ ಎತ್ತುತ್ತೀರಿ, ಬಾಬಾ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂದು. ಮೊದಲು ಕಥೆಯಲ್ಲಿಯೂ ಸತ್ಯನಾರಾಯಣನ ಕತೆ ಕೇಳುತ್ತಿದ್ದೀರಿ, ಅದು ಭಕ್ತಿ ಮಾರ್ಗವಾಗಿತ್ತು. ಈಗ ನಿಮ್ಮದು ಜ್ಞಾನ ಮಾರ್ಗ. ಯಾವುದೇ ವಿಷಯದಲ್ಲಿ ಸಂಶಯ ಬಂದರೆ ಕೇಳಬೇಕು. ತಂದೆ ಎಲ್ಲವನ್ನೂ ತಿಳಿಸುತ್ತಾರೆ. ಏನೆಲ್ಲ ನಡೆಯುತ್ತಿದೆಯೋ ಅದು ಡ್ರಾಮಾ. ನೀವು ಬೇರೆ ಯಾರನ್ನೂ ನೋಡಬೇಡಿ. ತಲೆಯ ಮೇಲೆ ಪಾಪಗಳ ಹೊರೆ ಬಹಳ ಇದೆ. ಮೊದಲು ಅದನ್ನು ಸಮಾಪ್ತಿ ಮಾಡಿ ತಂದೆಯನ್ನು ನೆನಪು ಮಾಡಿದರೆ ಪಾಪ ಭಸ್ಮವಾಗುತ್ತದೆ. ಉಳಿದಂತೆ ಬೇರೆ ವಿಷಯಗಳಲ್ಲಿ ಸಂಶಯ ಬುದ್ಧಿಯವರಾದರೆ ಪೆಟ್ಟು ತಿನ್ನುತ್ತೀರಿ, ಯಾವ ಲಾಭವೂ ಆಗುವುದಿಲ್ಲ. ನಂತರ ನೆನಪಿನ ಯಾತ್ರೆಯು ಹಾರಿ ಹೋಗುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು. ವರದಾನ: ಕಮಲ ಆಸನಧಾರಿಗಳಾಗಿರಿ. ಕಮಲ ಆಸನ ಸ್ಥಿತ ಅಂದರೆ ಸದಾ ಪ್ರತಿ ಕರ್ಮೇಂದ್ರಿಯದ ಮೂಲಕ ಕರ್ಮ ಮಾಡುತ್ತಿದ್ದರು. ಇಂದ್ರಿಯಗಳ ಆಕರ್ಷಣೆಯಿಂದ ನ್ಯಾರ ಮತ್ತು ಪ್ಯಾರ. ಕಮಲ ಅಂದರೆ ಕರ್ಮ ಮಾಡುತ್ತಿದ್ದರು, ವಿಕಾರಿ ಬಂಧನಗಳಿಂದ ಮುಕ್ತ. ಬ್ರಾಹ್ಮಣ ಜೀವನದ ಶ್ರೇಷ್ಠ ಆಸನವಾಗಿದೆ ಕಮಲ ಪುಷ್ಪ ಸಮಾನ ಸ್ಥಿತಿ. ಆದ್ದರಿಂದ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಪ್ರತಿ ಕರ್ಮೇಂದ್ರಿಯ ಕಮಲ ಸಮಾನ ಆಗಿದೆಯೇ? ಸದಾ ತಮ್ಮ ಈ ಆಸನವನ್ನು ಧಾರಣೆ ಮಾಡುವವರೇ ಸರ್ವ ಬಂಧನ ಮುಕ್ತ ಮತ್ತು ಸದಾ ಯೋಗಯುಕ್ತರಾಗಲು ಸಾಧ್ಯ. ಒಳ್ಳೆಯದು. ಓಂ ನಮಃ ಶಿವಾಯ.